ತೇಜು ತೇಜು ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ನಂಗೆ ಏನಾದ್ರು ಮಾಡ್ಕೊಡ್ತೀಯಾ? ಏನು ಬೇಕು? ಏನಾದ್ರು ತಿನ್ನಕ್ಕೆ ಮಾಡಿಕೊಡು, ನಂಗೆ ತಿನ್ನೋದಂದರೆ ತುಂಬ ಇಷ್ಟ. ಏನು ಬೇಕು ಹೇಳು, ನನಗೆ ಗೊತ್ತಿಲ್ಲ ಏನೇನು ಮಾಡೋದು ಅಂತಲೇ ಗೊತ್ತಿಲ್ಲ. ನನಗೆ ಬಜ್ಜಿ ಮಾಡಿಕೊಡು. ಬಜ್ಜಿ ಆಯಿತು, ನಾನು ಹೇಳ್ಕೊಡ್ತೀನಿ, ನೀನು ಮಾಡಬೇಕು. ಓಕೆ ಬಜ್ಜಿ. ಓಕೆ ಬಜ್ಜಿ ಜೊತೆಗೆ ಸಾಕು, ಸಾಂಬಾರು ಸಾಕು ಸಾಕು. ಸರಿ, ಓಕೆ ಡನ್. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ವೈಫು ಬಜ್ಜಿ ಮಾಡಿಕೊಡು ಅಂತ ಕೇಳಿದ್ಲು, ಅದಕ್ಕೋಸ್ಕರ ನಾನು ಬಜ್ಜಿ ತಂದಿದ್ದೀನಿ. ಬಜ್ಜಿ ಎಲ್ಲ ಬಜ್ಜಿ ಸಾರಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀನಿ. ಸೊ ಹೋಗಿ ಮಾಡಿ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ಯಾರು ಹೆಲ್ಪ್ ಮಾಡೋರಿಲ್ಲ, ನಾನು ಅಮ್ಮ ಹೆಲ್ಪ್ ತೊಗೊಂಬಿಟ್ಟು ಮಾಡಿ ನೋಡೋಣ, ಟೇಸ್ಟ್ ಮಾಡಿ ಅಂತ ಕೊಡೋಣ, ಏನಂತಾರೆ ನೋಡೋಣ. ಓಕೆನಾ? ಬೇರೆ ಇನ್ನೇನು ಬೇಕು? ಆಮೇಲೆ ಬರೀ ಬಜ್ಜಿ ಸಾಕಾ? ಅಡುಗೆ ಓಕೆ, ಬನ್ನಿ ಗಾಯ್ಸ್. ಯಾರ್ಯಾರು ನಂಗೆ ಸಪೋರ್ಟ್ ಮಾಡೋರಲ್ಲ ನನ್ನ ಜೊತೆ ಬನ್ನಿ. ಒಂದು ಉಗ್ರ ಹೋರಾಟ ಉಂಟು. ಇಲ್ಲ, ನಾನು ಪಾಸ್ ಮಾಡಲ್ಲ. ನೋಡಿ ಕಿಚನ್ ನೋಡಿ ಹೆಂಗಿದೆ, ಎಲ್ಲರ ಮನೇಲೂ ಹಿಂಗೇನಾ? ಇವಾಗ ಕಟ್ಟಿಂಗಿಂದ ಹಿಡಿದು ಕಡಲೆ ಹಿಟ್ಟು ತೊಗೊಂಡು ಅದೆಲ್ಲ ಮಾಡೋವರೆಗೂ ಫುಲ್ಲು ನನ್ನದೇ ಕೆಲಸ. ನೋಡೋಣ ಹೆಂಗೆ ಮಾಡ್ತೀನೋ ಏನೋ, ನನಗೆ ಗೊತ್ತಾಯ್ತಾಯಿಲ್ಲ. ನನಗೇನಿಲ್ಲ, ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಅವ್ರು ಹೆಂಗಿದ್ರು ಖಾಲಿ ಮಾಡಬೇಕಷ್ಟೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಟ್ರೈ ಮಾಡೋದು ಮಾಡ್ತೀವಿ. ರೆಡಿ ಮಾಡ್ಕೊಂಡು ತಿರ್ಗಾ ರೆಸ್ಯೂಮ್ ಮಾಡೋಣ ವ್ಲಾಗ್ನ. ಬಾಯ್. ಇನ್ನೇನು ನಾನು ಬಜ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಷ್ಟೊತ್ತಿಗೆ ಇವನು ಯಾವುದೋ ಜೇನು ಹುಳ ಕೈಲಿ ಕಚ್ಚಿಸ್ಕೊಂಬಂದ್ಬಿಟ್ಟವ. ಅಂದರೆ ಇಲ್ಲೇ ಕಚ್ಚವನು. ಎಲ್ಲೈತಮ್ಮ ಹುಳ ತೋರಿಸೋದು? ಜೇನು ಹುಳ ಕಳ್ಳ, ನೀನು ಕಚ್ಬಿಟ್ಟದು ಜೇನು ಹುಳ. ಜೇನು ಹುಳ ಕಂಬಿಡ ಎಲ್ಲ ಮುಳ್ಳು ಎಲ್ಲ ಕಿತ್ತಾಕೊಂಡು. ಲೆಟ್ಸ್ ಸ್ಟಾರ್ಟ್. ಹಾಯ್ ಗೈಸ್, ನೋಡಿ ನಾನು ಜಸ್ಟ್ ಏನೇನು ಹಾಕ್ಬೇಕು, ಹೆಂಗೆ ಹಾಕ್ಬೇಕು ಅಂತ ಹೇಳ್ತೀನಿ ಅಷ್ಟೇ. ಎಷ್ಟೆಷ್ಟು ಅಂತೆಲ್ಲ ಹೇಳಲ್ಲ, ನೋಡಿ ಹಾಕಿ ಮಾಡ್ತಾರೆ. ಜಸ್ಟ್ ಹೆಲ್ಪ್ ಮಾಡೋಣ ಅಂತ ಬಂದಿಲ್ಲಿ ಕುತ್ಕೊಂಡಿದ್ದೀನಿ. ಫಸ್ಟ್ ಬಂದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಈಸಿಲಿ. ಅಯ್ಯೋ, ಅದು ತೆಗಿಬಾರ್ದು. ಓ, ಫಸ್ಟ್ ಮಿಸ್ಟೇಕ್. ಗೈಸ್, ಹಿಂಗೆ ಕಟ್ ಮಾಡೋದು ಈಸಿ ನಮಗೆ. ಎರಡು ಭಾಗ ಮಾಡಲ, ನಾಲ್ಕು ಭಾಗ? 3 ಮಾಡಿದ್ದೆ. ಇದು ಓಕೆ, ಅದನ್ನ ಮಧ್ಯ ಮಾಡಿ ನಾನು. ಗೈಸ್, ಮೆಣಸಿನ್ಕಾಯಿ ಖಾರ ಇದೆ, ಅದಕ್ಕೇನೆ 3 ಭಾಗ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಇವನೇನು 2 ಭಾಗ ಮಾಡೋದ್ರಲ್ಲಿ 3 ಭಾಗ ಮಾಡ್ತಾವ. ನಾನು ಮೆಣಸಿನ್ಕಾಯಿ ಖಾರ ಐತೆಲ್ಲ ದಪ್ಪ ಐತೆ. ಮೆಣಸಿನ್ಕಾಯಿ ಖಾರನೂ ಐತೆ, ಇದು ಘಾಟ್ ಹೊಡಿತೈತೆ. ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಗೈಸ್, ಖಾರನೂ ಐತೆ. ಸೀರಿಯಸ್, ನಿನ್ನ ತಲೆ ಸ್ವಲ್ಪ ಎಗ್ರೋಗ್ತೈತಲ್ಲಿ. ಈ ಥರ ಮಾತಾಡ್ತಿದ್ದೆ. ಇಷ್ಟಕ್ಕೆ ನಾನು ಬಜ್ಜಿನೇ ಮಾಡಿ ತಿನ್ನ ಕೊಟ್ಬಿಡ್ತಿದ್ದೆ ಗೈಸ್. ಅಪ್ಪ, ನೀವು ಹೆಣ್ಮಕ್ಳು, ನಿಮಗಿದು ಪ್ರಾಕ್ಟೀಸ್ ಇರುತ್ತೆ, ಮಾಡ್ತೀರಾ. ಇದಕ್ಕೆ ಅನ್ಸುತ್ತೆ ಯಾರು ಗಂಡ್ಮಕ್ಳೆಲ್ಲ ಕಮೆಂಟ್ ಮಾಡ್ರಿ, ಗಂಡ್ಮಕ್ಳು ಮಾಡಿದ್ರೆ ಟೇಸ್ಟ್ ಹೆಂಗಿರೋದು ಗೊತ್ತಾ? ಸೊ ಫ್ರೆಂಡ್ಸ್, ನೋಡಿ ಫೈನಲಿ ಏನಾನ ಮಾಡಿ ಹಚ್ಚಿದ್ದೀನಿ. ಇದರಲ್ಲಿ ಎಷ್ಟು ಬಜ್ಜಿ ಐತೆ ಅಂತ ಆಮೇಲೆ ಕೌಂಟ್ ಮಾಡಿ ಹೇಳ್ತೀನಿ. ಇವಾಗ ನನಗೆ ಇವೆಲ್ಲ ಎತ್ತಿ ಸೈಡಿ ತಳ್ಬಿಡ್ತೀನಿ. ಸೊ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಂಬಿಡೋಣ. ಇವಾಗ ಗೈಸ್, ಇವಾಗ ಫ್ರೆಂಡ್ಸ್, ಇದು ಏನೋ ಸ್ಟಾರ್ಟ್ ಪಿಕ್ಚರು ಮಾಡೋದಲ್ಲ ಫ್ರೆಂಡ್ಸ್, ಪಿಕ್ಚರು ಇವಾಗ ಮಿಕ್ಸ್ ಮಾಡೋದಿರೋದು. ಇಂಥ ಮಿಕ್ಸ್ಗಳನ್ನ ಬೇಜಾರು ಮಾಡ್ಬಿಟ್ಟಿದ್ದೀನಿ. ನೋಡು
ದಿಸ್ ಈಸ್ ಕಡಲೆ ಹಿಟ್ಟು. ಫಸ್ಟು ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ನೋಡೋಣ. ಕೈಸಿ ಹೇಳ್ಬಿಡ್ತಾವಳಿ ಮುಂಚೆ ಹಾಕೋ ಅಂತ. ಇಲ್ಲ ಅಲ್ಲ, ಮತ್ತೆ ಕಷ್ಟ ಆಗುತ್ತೆ ಅಂತ. ದಿಸ್ ಈಸ್ ಗುಡ್ ಲೈಫ್. ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ ಅಂದ್ರೆ ಗೋಧಿ ಹಿಟ್ಟ, ಜೋಳದ ಹಿಟ್ಟು. ನಮಗೂ ಗೊತ್ತು, ನಿನಗೆ ಗೊತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿ. ನೀನು ಏನು ಹೇಳ್ಬಾರ್ದು, ನೀನು ಯು ಶುಡ್ ನಾಟ್ ಹೆಲ್ಪ್ ಮೀ. ಇವೆಲ್ಲ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಲಾಸ್ಟ್ ಮಾಡೋದು ಮಾಡ್ಬಿಟ್ಟ ಹಿಂಗೆಲ್ಲ ಗಲೀಜು ಮಾಡ್ಕೊಂಡು ಮಾಡ್ತಾನೆ ಅಂತಾರೆ. ಮಾತಾಡಲ್ಲಪ್ಪ. ಅಕ್ಕಿ ಹಿಟ್ಟು ಒಂಚೂರು ಹಾಕ್ಬೇಕು. ಇದು ಗೊತ್ತಿರಲಿಲ್ಲ ಗೈಸ್, ಇದೊಂದು ಸಲ. ಅದು ಯಾಕಂದ್ರೆ ಕ್ರಿಸ್ಪಿ ಬರುತ್ತೆ ಬಜ್ಜಿ, ಅದಕ್ಕೋಸ್ಕರ. ಫುಲ್ ಹಾಕಲ್ಲ, ಸ್ವಲ್ಪ. ಸಾಕು. ನೆಕ್ಸ್ಟು ಪಾನಿ 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 ಪಾನಿ. ನನ್ನ ಕೈಲಿ ಆಗ್ತಾ ಇಲ್ಲ, ಉಪ್ಪು ಖಾರನೇ ಹಾಕಿಲ್ಲ, ಪಾನಿ ಇಮೋಷನಲ್ ಡ್ಯಾಮೇಜ್. ಸ್ವಲ್ಪ ಸಮಾಧಾನವಾಗಿರ್ಬೇಕು. ಏನೋ ಅಪ್ಪ ಅಪರೂಪಕ್ಕೆ ಏನೋ ಕಲಿತೀವಿ ಅಂದ್ರೆ ಯಾರು ನಮ್ಗೆ ಸಪೋರ್ಟೇ ಮಾಡಲ್ಲ ಅಂತಾರೆ. ನೀವಾದ್ರೂ ಸಪೋರ್ಟ್ ಮಾಡಿ. ಹಿಂಗೆ ಇದೇ ಥರ ಇನ್ನೂ ವಿಡಿಯೋಸ್ ನಾನೇ ಕುಕ್ ಮಾಡಿ ಹಾಕ್ತಾ ಇರ್ತೀನಿ. ಗೊತ್ತಾ ಖಾರ ಪುಡಿನ ಕುಂಕುಮನೇ ಖಾರ ಪುಡಿನ ಖಾರ ಪುಡಿನ ಸಾಂಬಾರು ಪುಡಿನ ಪುಡಿ. ಕಾಫಿ ಪುಡಿ ಸ್ಮೆಲ್ ಬರ್ತೈತೆ. ಕಾಫಿ ಪುಡಿ ಸ್ಮೆಲ್ ಬರ್ತೈತೆ. ಖಾರ ಇರಲಿ. ಮೆಣಸಿನ್ಕಾಯಿ ಖಾರ ಇರುತ್ತೆ, ಇದಕ್ಕೆ ಮತ್ತೆ ಖಾರ ಹಾಕ್ತಾರೆ. ಸ್ವಲ್ಪ ಹಾಕ್ಬೇಕಷ್ಟೇ. ಹಾಕಿದ್ನಲ್ಲ ಸ್ವಲ್ಪ, ಸಾಕಲ್ಲ. ಹೇಳ್ಕೊಡೋದೇ ಇಲ್ಲ ಅಂತಾರೆ ಯಾರು. ಹೇಳ್ಕೊಡ್ಬೇಡ ಅಂತಾನೆ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತೀನಿ ಬಿಡು. ಹೋಗ್ಲಾ? ಈಗ ನನ್ನ ನೋಡ್ಕೊಂಡು ಇನ್ನ ತುಂಬಾ ಜನ ಇನ್ಸ್ಪೈರ್ ಆಗ್ಬಿಟ್ಟು ಅವರು ನನ್ನ ನೋಡ್ಕೊಂಡು ಕಲಿತಾರೆ. ಹಿಂಗೆ ಮಾಡ್ಬೋದು, ಹಿಂಗೆ ಹಾಕ್ಬೇಕು ಅಂತ. ನೆಕ್ಸ್ಟ್ ಉಪ್ಪು ಹಾಕ್ಬೇಕು. ಇಲ್ಲಿ ಉಪ್ಪು ಖಾರ ಆದ್ಮೇಲೆ ಪಾನಿ ಹಾಕ್ಬಿಟ್ಟು ಕಲಿಸೋದು ಅಷ್ಟೇ ಗೈಸ್. 1 ಸ್ಪೂನ್ ಖಾರ ಹಾಕಿದ್ರೆ 2 ಸ್ಪೂನ್ ಉಪ್ಪು ಹಾಕಬೇಕು ಅಂತ ಅನ್ಕೊಂಬೇಡ್ರಿ. ರುಚಿಗೆ ತಕ್ಕ ಉಪ್ಪು ಅಷ್ಟೇ ಹಾಕ್ಬೇಕಾಗಿದೆ. ಅಷ್ಟು ಹಾಕ್ತೀನಿ ಗೈಸ್. ಖಾರಲ್ಲ ಅಂತ ಗೈಸ್. ಏನಾದ್ರು ಉಪ್ಪಾದ್ರೆ ಅದಕ್ಕೆ ಇವರೇ ಕಾರಣ. ಜಾಸ್ತಿ ಸೆಕೆಂಡ್ ಟೈಮ್ ಉಪ್ಪು ಹಾಕಿದವರು. ನಮ್ಮ ಮನೇಲಿ ಪ್ಯೂರಿಫೈಯರ್ದು ವಾಟರ್ ಸೌಂಡು ಗುಡ 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 ಅಂತೈತೆ. ದಯವಿಟ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಇಗ್ನೋರ್ ಮಾಡ್ಕೊಂಬಿಡಿ. ನನ್ನ ಹತ್ರ ಮೈಕ್ ಇಲ್ಲ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಓ ಸ್ಟಾಪೇ ಹಾಕಿ. ಇಲ್ಲ, ನಾನು ಸ್ವಿಚ್ ಆಫ್ ಮಾಡಿದೆ, ಅದಕ್ಕೆ ಸ್ಟಾಪ್ ಆಗಿದೆ. ಗೈಸ್ ಇವಾಗ ಕಲಿಸೋಣ. ನಾನು ಆಗಲೇ ಮಾಡಿದ್ದೆ ವಾಶು, ಅವರು ನೋಡಿದ್ರು. ನನ್ನ ಮಹಾರಾಜರು ಗಂಡಸರಲ್ಲವೇ. ಗೈಸ್ ಈ ನಿಮಗೆ ಇದು ಅಂಗನವಾಡಿಗೆ ಹೋಗ್ಬೇಕಾದ್ರೆ ಪಡ್ಡು ಅಂತ ಕೊಡ್ತಿದ್ರು ಗೊತ್ತಾ? ಪಡ್ಡು ಅಲ್ಲ, ಫುಡ್ಡು. ಏನಿಲ್ಲ, ನೀರು ಜಾಸ್ತಿ ಆದ್ರೆ ಹಸಿಟ್ಟು ಹಾಕು, ಹಸಿಟ್ಟು ಜಾಸ್ತಿ ಆದ್ರೆ ನೀರು ಹಾಕು. ಹತ್ರದಿಂದ ತೋರಿಸ್ತೀನಿ ಹೆಂಗ್ ಕಲಿಸ್ತಾವನೆ ಅಂತ. ನೀರು ಜಾಸ್ತಿ ಆಯ್ತು ಗೈಸ್. ನೋಡಿ ಕರೆಕ್ಟಾಗಿ ಹಾಕಿದ್ದೀನಿ ನೀರು. ಗೈಸ್ ನಾನೇನಾದರೂ ಇವಾಗ ವಿಡಿಯೋ ಆನ್ ಮಾಡಿಲ್ಲ ಅಂದಿದ್ದಿದ್ರೆ ಇದನ್ನೇ ಟೇಸ್ಟ್ ಮಾಡಿಬಿಟ್ಟಿರೋ ಒಳ್ಳೆಯವರು. ಟೇಸ್ಟ್ಗೋಸ್ಕರ ಉಪ್ಪು ಖಾರ ಕರೆಕ್ಟಾಗಿದೆಯಾ. ಬಟ್ ನಾನು ಹಂಗೆಲ್ಲ ಮಾಡಲ್ಲ. ನಾನೊಂದು ಬಜ್ಜಿ ಯಾವತ್ತೂ ಟೇಸ್ಟ್ ಮಾಡಲ್ಲ, ಅಡ್ಗೆನ ಮಾಡಲ್ಲ. ಸುಳ್ಳು ಹೇಳ್ತಾನೆ. ಯಾಕೆ ಹೇಳಿ? ಮಾಡೋ ಅಡುಗೆ ಯಾವುದು ಟೇಸ್ಟ್ ಇರಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಫ್ರೆಂಡ್ಸ್ ನಿಜ ಹೇಳ್ಬೇಕು ಅಂದರೆ ಸುಮ್ಮನೆ ಹೇಳಿದೆ, ನಿಜವಾಗ್ಲೂ ಅಡುಗೆ ಸೂಪರ್. ತಿಂದಿರೋರಿಗೆ ಗೊತ್ತಿರುತ್ತೆ. ನನ್ನ ಫ್ರೆಂಡ್ಸ್ ತುಂಬ ಜನ ತಿಂದವ್ರೆ, ಕಮೆಂಟ್ ಹಾಕ್ತಾರೆ ನೋಡಿ. ಫ್ರೆಂಡ್ಸ್ ಇವ್ನು ಯಾಕೆ ಗೊತ್ತಾ ಮಾಡ್ತಿರೋದು? ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ಬಾರ್ದ, ಏನು ಗಿಫ್ಟ್ ಕೊಡ್ತಿಲ್ಲ, ಅದಕ್ಕೇನೆ ನಾನು ಅಡುಗೆ ಮಾಡಿಕೊಡು ಅಂತ ಹೇಳಿ ಅದಕ್ಕೆ ಅಡುಗೆ ಮಾಡ್ತಾರೆ. ಈಗ ಗೊತ್ತಾಯ್ತು. ಅಡುಗೆ ಅಂದ್ರೆ ಎಲ್ಲ ಅಡುಗೆ ಅಲ್ಲ, ಬರೀ ಬಜ್ಜಿ ಅಷ್ಟೇ ಮಾಡೋದು. ಇಲ್ಲ ಇಲ್ಲ, ಅಮ್ಮ ಬೇಳೆ ಸಾಂಬಾರು ಮಾಡೋದು. ನಿನಗೋಸ್ಕರ ಬಜ್ಜಿ, ಮಮ್ಮಿಗೋಸ್ಕರ ಬೇಳೆ ಸಾಂಬಾರು. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್ ಟು ಯು. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ.
ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಬಂಟಿ ನಿನ್ ಸಾಬೂನ್ ಸ್ಲೋನಾ ಕಲಿಸ್ತಾನೆ ಅವ್ನು ಅವಾಗ್ಲಿಂದ. ಎಸ್ ಆಯಿತು ಫ್ರೆಂಡ್ಸ್, ಆಗಿದೆ ಕಲಸಿ. ಇನ್ನೇನಿಲ್ಲ, ಹಚ್ಚಿಬಿಟ್ಟು ಎಣ್ಣೆಗೆ ಹಾಕೋದಷ್ಟೇ. ಎಣ್ಣೆ ಕಾಯಿಸ್ಬೇಕಲ್ವ, ಮತ್ತೆ ಹೋಗ್ಬಿಡಿ. ಎಣ್ಣೆ ಎಲ್ಲ ಮದಿಯಲ್ವಲ್ಲ. ಮಾತೇ ಇಲ್ಲ. ಯಾಕಂದ್ರೆ ಬಜ್ಜಿಗೆ ಮೇನ್ ಇಂಪಾರ್ಟೆಂಟ್ ಎಣ್ಣೆನೆ. ನಮ್ಮ ಮನೆಯವ್ರು ಯಾರು ಎಣ್ಣೆ ಮರೆಯಲ್ಲ. ಫ್ರೆಂಡ್ಸ್, ಒಂದ್ಸಲ ಟೊಮೊಟೊ ಗೊಜ್ಜು ಮಾಡಿದ್ದೆ ತೇಜು. ಅದಕ್ಕೆ ಅಜ್ಜಿ ಏನಂದಿರಿ ಗೊತ್ತಾ, ನೀನೇ ಅಡುಗೆ ಮಾಡಪ್ಪ, ಡೈಲಿ ಎಣ್ಣೆನೇ ಹಾಕಲ್ಲ ಅಂದರು. ಇವಾಗ ಬಜ್ಜಿ ಕೊಡ್ತೀವಿ, ಬಜ್ಜಿಗೂ ಬೇಕಿದ್ರೆ ಹಂಗೆ ಹೇಳ್ತಾರೆ, ಏನು ಇದು ಎಣ್ಣೆನೇ ಇಲ್ಲ ಅಂತ. ನಮ್ಮ ಅಜ್ಜಿಗೆ ನಾನು ಏನು ಮಾಡಿದ್ರು ಇಷ್ಟ. ಕಲ್ಸ್ ಆಯಿತು, ಹ್ಯಾಂಡ್ ವಾಶ್ ಮಾಡ್ಕೊಂಡು. ವಾವ್, ಹಾಸಮ್ ಗೈಸ್, ಸೀರಿಯಸ್ಲಿ ಈ ಥರ ಒಂದೊಂದ್ಸಲ ನಾನು ಮಾಡ್ದಾಗೇನೆ ಅದು ಅಂಟ್ಕೊಳ್ಳಲ್ಲ. ಇವಾಗ ಅಂಟ್ಕೊತಾ ಇದೆ. ಅಂಟ್ಕೊಳ್ಳಲ್ಲ, ಎಲ್ಲ ಅಂಟ್ಕೊತೈತೆ, ಎಲ್ಲ ಸುರಿತೈತೆ. ಸದ್ಯಕ್ಕೆ ಹಿಂಗೆ ಇಟ್ಟಿರ್ತೀನಿ. ಒಬ್ಬರು ಸುಂದರಿ ಇದ್ದಳು. ನಿಮ್ಮ ಫ್ರೆಂಡ್ಸ್, ನಿಮ್ಮರಳು ಈ ಥರ ಯೂಸ್ ಮಾಡ್ರಿ, ಎಣ್ಣೆ ಹಾಕೋಕೆ ಈಸಿ ಆಗುತ್ತೆ. ಇವತ್ತು ತೆಗ್ದ್ಬಿಟ್ಟು ಹಾಕಪ್ಪ ತಂದೆ, ಬೆಳಗ್ಗೆವರೆಗೂ ಹಾಕ್ತೀವಿ ಅದರಲ್ಲಿ. ಕರೆಕ್ಟ್. ನನಗೆ ಒಂದೊಂದ್ಸಲ ತಲೆನೇ ಓಡಲ್ಲ. ತಲೆ ಇದ್ರೆ ತಾನೆ ಓಡಕ್ಕೆ. ತಲೆ ಐತೆ, ಬುದ್ಧಿ ಇಲ್ಲ. ಸಾಕಲ್ಲ, ಏನ್ ಮಾಡೋದು? ಫುಲ್ ಹಾಕ್ಬಿಡ್ರಿ. ಆಮೇಲೆ ಎಣ್ಣೆ ಜಾಸ್ತಿ ಆದರೆ ನಮ್ಮ ಅಜ್ಜಿಗೆ, ನಾನು ಎಣ್ಣೆ ಅಜ್ಜಿ ಏನಾದರೂ ಎಣ್ಣೆ ಜಾಸ್ತಿ ಆಯಿತು ಅಂತಂದರೆ ನಾನು ಯಾರು ನಿಮ್ಮ ಮೊಮ್ಮಗಳೇ ಕಾರಣ ಅಂತ ಹೇಳ್ತೀನಿ. ಮುಂದೆ ಒಂದು ಚಿಕ್ಕ ಹೆಲ್ಪ್ ಮಾಡ್ಕೊಡ್ತೀನಿ. ಏನಂದರೆ ಬಜ್ಜಿ ಎತ್ತಕ್ಕೆಲ್ಲ ರೆಡಿ ಮಾಡ್ಕೊಡ್ತೀನಿ. ಐ ವಿಲ್ ಕಮ್ ಬ್ಯಾಕ್. ಚೆನ್ನಾಗಿರೋದಕ್ಕೆ ಅವಾಗ ಕೈ ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡು ಇದು ಮಾಡ್ತೀವಿ. ಇವರೆಲ್ಲ ಹಂಗಲ್ಲ. ಸೀರಿಯಸ್ಲಿ ಫಸ್ಟ್ ಟೈಮ್ ಮಾಡ್ತಾಯಿರೋದು. ಚೆನ್ನಾಗಿರಲಿ. ಉಪ್ಪು ಖಾರ ಇಲ್ಲ ಅಂದರೆ ನಮ್ಮಪ್ಪ ಅಷ್ಟೇ, ನಮ್ಮಮ್ಮ ಮಾಡೋ ಅಡುಗೆನೇ ನಮ್ಮಪ್ಪ ಉಪ್ಪಿಲ್ಲ ಖಾರ ಇಲ್ಲ ಅಂತಾರೆ. ನಾನು ಮಾಡೋದೇನಂತಾರೋ ಅದೈತ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕೈಯಾಕೆ ಮಾಡಬೇಕು. ರೆಡಿ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಸೀರಿಯಸ್ ಆಗಿ ತಗೊಂಡು ಕೈಗೆ ಹಾಕ್ಬಿಟ್ಟು ನಾನು ಇವರು ವ್ಲಾಗ್ ನೋಡಿದೆ, ಇದ್ರಲ್ಲಿ ಕೈ ಹಾಕಿದ್ರು ಅಂತ ಅನ್ಕೊಂಬಿಟ್ಟಿಲ್ಲ. ಯಾರೇನು ಗುಗ್ಗು ಇರ್ತಾರ? ಡಿಪ್ರೆಷನ್. ನೀನು ಅಷ್ಟೊಂದು ಕ್ಲೋಸ್ ಆಗಿ ಹೋಗ್ಬೇಡ ಜನ. ಸೊ ಏನು ಗೊತ್ತಾ, ಬಜ್ಜಿ ಮಾಡಿದ ತಕ್ಷಣ ಎಲ್ಲರಿಗೂ ತೊಗೊಂಡೋಗಿ ಟೇಸ್ಟ್ ಕೊಡ್ತೀನಿ, ಏನಂತ ಹೇಳ್ತಾರೆ ನೋಡಿ. ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಫಸ್ಟ್ ಅಜ್ಜಿಗೆ ಕೊಡ್ತೀವಿ. ಅಜ್ಜಿ ನೋಡ್ಕೊ, ವಾ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತಾರೆ. ಕಾಯ್ದೈತೆ, ಒಂದು ಹಾಕಿ ನೋಡು. ಗೈಸ್, ಮೊದಲನೇ ಬಜ್ಜಿ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ನಾನು ಬರೋ ಹಾಕ್ಬಿಡು. ಅಯ್ಯೋ, ಅದು ಯಾಕೆ ಹಂಗೆ ಬಿಡ್ತೀಯ? ಸುಯ್ಯ ಗಮ್ಮಂತಿದೆ ಸೀರಿಯಸ್ ಆಗಿ, ನಿಜವಾಗ್ಲೂ ಫ್ರೆಂಡ್ಸ್ ಗಮ್ಮಂತಿದೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಇಷ್ಟಕ್ಕೆ ಈ ಥರ ಹೇಳು ಅಂತ ಹೇಳ್ಕೊಟ್ಬಿಟ್ಟವಲ್ಲ. ಅಲ್ಲಿಂದ ಹೇಳ್ತಿದ್ದ ಹೇಳು 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 ಅಂತ, ಅದಕ್ಕೆ ಹೇಳ್ಬಿಟ್ಟೆ. ಈ ಥರ ಚೀಟಿಂಗ್ ನಾನು ಯಪ್ಪ, ಕೈ ಸಿಟ್ಕೋ ಫಸ್ಟಲ್ಲಿ. ನೀರಿಗೆ ಎಣ್ಣೆ ಬಿದ್ದರೆ ಆಮೇಲೆ ನೀನು ಫಾ ಆಯ್ತೀಯ. ಎಣ್ಣೆ ಇನ್ನ ಕಾಯ್ಬೇಕಿತ್ತು ಅನ್ಸುತ್ತೆ ಗೆಳೆಯರೇ. ಎಣ್ಣೆ ಕಾಯ್ದೈತೆ ಅದು. ನಿಜವಾಗ್ಲೂ ನಿಜ ಹೇಳ್ತೀನಿ ಗೆಳೆಯರೇ, ಸೀರಿಯಸ್ ಆಗಿ ಎಣ್ಣೆ ಕಾಯ್ಬೇಕಿತ್ತು ಗೆಳೆಯರೇ. ಇದೇನು ಈ ಕಲರ್ ಬರ್ತೈತೆ ಅಂತ ಗೊತ್ತಾಯ್ತಲ್ಲ ನನಗೆ. ಬಜ್ಜಿ ಯೂಸ್ ಮಾಡಿದಾಗೆಲ್ಲ ಬೆಂದಿದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ನಮ್ಮ ಜೀವನನೂ ಬಜ್ಜಿ ಥರನೇ ಅಲ್ವಾ ಗೈಸ್? ಕಾಯ್ಬೇಕು. ಕಾಯ್ದಿರಾದ್ಮೇಲೆ ಒಳ್ಳೆ ಟೇಸ್ಟ್. ಅಮುಕ್ತಾ ಇದ್ದೀನಿ. ನಮ್ಮ ಲೈಫು ಹಿಂಗೇನೆ.
ಸುಮ್ಮನಿರೋ ಜೀವನನ ಅಂಕಿ ಆನ್ ಮಾಡ್ಕೊಂತೀವಿ. ಹೋಗೋ ಬಾರ ಅಂತ ಕರ್ತು ಮನೇಲಿ ಇರ್ರಿ ಅನ್ನಕ್ಕೆ ಒಂದೊಂದ್ಸಲ ಅವನೇ ಶಾಕ್ ಆಗ್ಬಿಡ್ತಾರೆ. ನನ್ನೆಲ್ಲ ಕರಿತಾ ಇರೋದು ಅನ್ಕೊಂಡ್ಬಿಡ್ತೀನಿ ನಾನು. ಬಿಡು ಅದಾಗಲ್ಲ. ನಮ್ಮಿಬ್ರ ತರ ಅಂಟ್ಕೊಂಡ್ಬಿಟ್ಟಿದೆ. ಗೈಸ್ ಇಲ್ಲಿ ಒಂಚೂರು ಮಿಸ್ಕಮ್ಯುನಿಕೇಶನ್ ಆಗೋಯ್ತು, ದಯವಿಟ್ಟು ಕ್ಷಮಿಸಿ. ಅಮ್ಮನರ ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಅಡಿಗೆ ಮಾಡ್ತಾನೆ. ಬಜ್ಜಿ ಯಾಕೆ ಹಿಂಗೆ ಇಡ್ಸ್ಕೊಂಡು ಎತ್ತು. ಬಜ್ಜಿಗೆ ಒಂದ್ಸರ್ತೀವಿ. ಇತ್ತಪ್ಪ ಸೀದೋಗ್ತೈತೆ. ಅಮ್ಮ ನಿಮ್ ಬಜ್ಜಿ ಹೆಂಗೈತೆ ನೋಡಿ. ಏನ್ ಕೊಡ್ತಾ ಇದ್ದೀನಿ? ಗೈಸ್ ಇದು ಹೋಗಿ ಟೇಸ್ಟ್ ಮಾಡ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡೋದ ಬೇಡವಾ ನಾನು ಹೇಳ್ತೀನಿ. ಸ್ಟಾಪ್ ಮಾಡ್ಬಿಡಿ. ಇಲ್ಲ ಸೊ ಇವಾಗ ಆಂಟಿ ಅಂಕಲ್ ಇಬ್ರು ಕರ್ಕೊಂಬರ್ತಾ ಇದ್ದೀನಿ ನಮ್ಮ ಅತ್ತೆ ಒಂದು ಟೇಸ್ಟ್ ಮಾಡಕ್ಕೆ. ನೀನ್ ಹಂಗಾರೆ ಇದಕ್ಕೆನಾ? ಬನ್ನಿ ಟೇಸ್ಟ್ ಮಾಡಿ ಹೆಂಗಿದೆ ಹೇಳಿ ಬನ್ನಿ. ಸಾಕಾಗಿದೆ, ಗಮ್ಮಂತ ಇದೆ ಬಜ್ಜಿ. ಬಜ್ಜಿ ಯಾವಾಗ್ಲೂ ಗಮ್ಮನ್ನುತ್ತೆ. ಇಂಥ ಗಂಡ ಮನೆ ಒಳಗಿದ್ದರೆ ಇಲ್ಲೇ ಮಾಡಿ ಹೆಂಗೈತೆ ಆಂಟಿ? ಸೂಪರ್ ಅಂತವ್ರೆ. ಅಂಕಲ್ ನೀವ್ ಹೇಳಿ ಅಂಕಲ್, ನೀವು ಕರೆಕ್ಟಾಗಿ ಹೇಳ್ತೀರಾ. ಇದು ಬಜ್ಜಿ ಇನ್ನ ಇದಾಕಿ ಮೆತ್ತಗ್ ಬರ್ಬೇಕಿತ್ತು. ತಾಯಿ ಗಟ್ಟಿ ಹಾಕಿಲ್ಲ. ಸೋಡಾ ಕರೆಕ್ಟ್, ಸೋಡಾ ಹಾಕಿಲ್ಲ. ಈಗ ಗಟ್ಟಿ ಐತೆ ಅನ್ಸುತ್ತೆ. ಅಜ್ಜಿ ತಿನ್ನಲ್ಲ. ಒಂದ್ ಟೇಸ್ಟ್ ಕೊಡು. ತಗೋ ಒಂದ್ ತಿಂದು ನೋಡಿ ಹೆಂಗೈತೆ. ಗಟ್ಟಿ ಅದು ಒಂಚೂರು ಏನೋ ಮಾಡ್ಬಿಟ್ಟಿದೀನಿ, ತಿನ್ಬಿಡು. ಗಟ್ಟಿ ಐತಿ, ಸೋಡಾ ಹಾಕ್ಬೇಕು. ಯಾಕ್ರಿ ಗೈ ಸೋಡಾ ಹಾಕ್ಬೇಕಂತೆ ನೋಡ್ರಿ, ನಂಗೆ ಯಾರು ಹೇಳಿ. ಬಜ್ಜಿ ತಿಂದಂಗೆ ಹಿಂಗ್ ಬಡ್ದಿದ್ಯಾ? ನಂಗೆ ತಿನ್ನಿ ಅಜ್ಜಿ ತಿನ್ನಿ, ಹೆಂಗೈತೆ ಹೇಳಿ. ಹೋಗ್ಲಿ ಒಂಚೂರು ತಿನ್ಬಿಟ್ಟು ಹೆಂಗೈತೆ ಹೇಳು. ಕಾರ್ತಿ ಬಾರೋ. ಪಾಪ ನನಗೊಂದು ಅಜ್ಜಿ ಹೆಂಗೈತೆ? ಇದನ್ನೇ ನಾವ್ ಕೊಟ್ಟಿದ್ರೆ ಗಟ್ಟಿ ಅಂತಿದ್ರಿ. ತೇಜ್ ಕೊಟ್ಟಿರೋದಕ್ಕೆ ವಾವ್ ಸೂಪರ್. ಒಂಚೂರು ಇದಾಕ್ಬೇಕು ಸೋಡಾ. ಕಾರ್ತಿ ನೋಡಿ ಗೈಸ್, ಇವನು ಭೀಮ್ ನಮ್ಮವಾಸಿಗೆ ಹೆಂಡತಿಗೆ ಮಾಡ್ಕೊಡ್ತೀನಿ ಅಂತ ನಂಗೆ ಟೇಸ್ಟ್ಗೆ ಕೊಟ್ಟಿಲ್ಲ. ಅಯ್ಯಪ್ಪ ನಾನೇ ಒಂಚೂರು ತಿನ್ಕೊಂಬಿಡೆ. ತಿನ್ನೋ ಏನಾಯ್ತದೋ? ಬೇಡ, ಕಹಿ ಹೊಡಿತೀವಿ. ಓಹೋ ಕಹಿ ಅಂತೆ. ಅಣ್ಣ ಹೆಂಗೈತ ನನ್ ಬಜ್ಜಿ? ಹೇಳಿ ಹೆಂಗೈತೆ ಅಂತ ಸುಮ್ಮನೆ. ಹೆಂಗೈತೆ ಅಂದ್ರೆ ನೀನ್ ಹೇಳು. ಅಪ್ಪ ಚೆನ್ನಾಗೈತೆ ನಿನ್ ಬಜ್ಜಿ ಅಂತ. ಹೇಳ್ ಕಾರ್ತಿ ಹೆಂಗೈತೆ? ಜಾಸ್ತಿ ಇದು ಬರೀ ಹಸಿಟೇ ಸಿಗ್ತೈತೆ. ಅಣ್ಣ ಸಲ್ಯೂಟ್ ಸಲ್ಯೂಟ್. ತಿನ್ಸ್ರಿ ಹೆಂಗೈತೆ ನೋಡೋಣ. ಆಕ್ಚುಲಿ ನಾನು ಮಾಡಿದ್ದು ನನ್ನ ವೈಫ್ಗೋಸ್ಕರ. ಈಗ ಅವ್ರು ಟೇಸ್ಟ್ ಮಾಡ್ತಾರೆ, ನೋಡೋಣ ಹೆಂಗೈತೆ ಅಂತ. ನಿಜವಾಗ್ಲೂ ಬೇಕಾ? ಫಸ್ಟ್ನೇ ಸಲ ಮಾಡೇ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಿಜ ಚೆನ್ನಾಗಿದೆ. ನಾನು ಒಂದೇ ಸಲ ಮಾಡೋದು ಹಂಗೆ ಅನ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಟೈಮು ಅದ್ರ ನೆಕ್ಸ್ಟ್ ಟೈಮ್ ಎಲ್ಲ ಏನಿಲ್ಲ. ಸ್ವಲ್ಪ ಖಾರ ಅದೇ ಥರ ಪ್ಲಾನ್. ನಿಜ ಫಸ್ಟ್ ಟೈಮ್ಗೆ ಸಖತ್ತಾಗಿ ಮಾಡಿದ್ದಾನೆ. ಖಾರ ಖಾರ ಆಯ್ತು. ಓಕೆ ಲೆಟ್ಸ್ ರೆಸ್ಯೂಮ್ ದ ವರ್ಕ್. ನೋಡೋಣ. ಅವ್ನು ಮಾಡಿದ ಬಜ್ಜಿಗೂ ನಾನು ಮಾಡಿದ ಬಜ್ಜಿಗೂ ತುಂಬಾ ವ್ಯತ್ಯಾಸ ಐತೆ. ನಾವೇನು ಪ್ರೊಫೆಷನಲ್ ಅಲ್ಲ, ನಾವೇನೋ ಟ್ರೈ ಮಾಡ್ತೀವಿ. ಪ್ರೀತಿ ಡೈಲಿ ನಮ್ಗೆ ಅಡುಗೆ ಮಾಡಾಕ್ತಾರೆ. ಅಟ್ಲೀಸ್ಟ್ ನಾವು ಪ್ರೀತಿಯಿಂದ ಏನಾದರೂ ಒಂಚೂರು ಮಾಡಿಕೊಟ್ರೆ ಅವ್ರಿಗೂ ಒಂಥರ ಖುಷಿ. ಸೊ ನೀವು ಯಾವಾಗಾದರೂ ಮದುವೆ ಆಗಿರೋರು ಟೈಮ್ ಸಿಕ್ತಾಗ ಈ ಥರ ಒಂದು ಸ್ಪೆಷಲ್ ಮೂಮೆಂಟ್ನ ಒಂದು ಮೆಮೊರಿಯಾಗಿ ಇಟ್ಕೊಳ್ರಿ. ನಿಮಗೆ ಒಂಥರ
ಎಷ್ಟೇ ಟೆನ್ಷನ್ಸ್ ಏನೇ ಇದ್ರೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇವಾಗ ನಮಗೂ ಸಾವಿರಾರು ಟೆನ್ಷನ್ಗಳು ಇರುತ್ತೆ, ಏನು ಮಾಡೋಣ, ಲೈಫ್ ಗೋ ವಿತ್ ದ ಫ್ಲೋ ಅಷ್ಟೇ. ಬಟ್ ಎಲ್ಲ ಹೊಂಟೋದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಇನ್ನೂ ಮುಗಿಸಿಲ್ಲ, ಊಟ ಎಲ್ಲ ಆದ್ಮೇಲೆ ಮುಗಿಸ್ಬಿಡ್ತೀನಿ. ನನ್ನ ಕೈಲಾಗಿ ನಾನು ಟ್ರೈ ಮಾಡಿದ್ದೀನಿ, ನೋಡೋಣ ನೆಕ್ಸ್ಟ್ ಇದೇ ಥರನೇ ಏನಾದರೂ ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಮಾಡ್ತೀನಿ ಸರ್. ನಿಮ್ಮ ಸಪೋರ್ಟ್ ಇದೆ. ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಇದೆ ಅಂದ್ಕೊಂಡಿದ್ದೆ ಸೀರಿಯಸ್ಸಾಗಿ. ಕ್ಯಾಮ್ರಾ ಮುಂದೆ ಹೋದಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಫುಲ್ಲು ಡಿಪ್ರೆಷನ್ಗೆ ಹೋಗ್ಬೋದು. ಕಮೆಂಟ್ ಹಾಕೋದು ಈಸಿ, ಮಾಡೋದು ಹೇಳಿ ಕಷ್ಟ. ನನಗೂ ಈ ರೀಸೆಂಟ್ಲಿ ಒಂದು 1 month 2 monthಲ್ಲೇ ಈ ಎಕ್ಸ್ಪೀರಿಯನ್ಸ್ ಆಗ್ತಾರೆ. ಸೀರಿಯಸ್ಸಾಗಿ ಅವ್ರು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅಷ್ಟೊಂದು ಫಾಲೋವರ್ಸು ಅಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಹೆಂಗೆ ಏನು ಮಾಡೋದು ಅಂತ ನನಗೆ ಇನ್ನೂ ನಂಬಲ್ಲ. ತುಂಬ ಕಷ್ಟ ಗೈಸ್. ವಿಜಿಲ್ ಹೊಡಿಯೋಕ್ಕೆ ಅಂತ ಕಾಯ್ತಾ ಇದ್ರೆ ನನ್ನ ವೈಫ್ ಇವಾಗ ಹೇಳ್ತಾನೆ, ವಿಜಿಲ್ ಹೊಡೆಯಲ್ಲ ಆಫ್ ಮಾಡೋದು ಹಿಂಗೆ. ನಮ್ಮಮ್ಮ ಸೊ ನೀನು ಹೇಳ್ದಂಗೆ ಅಡುಗೆ ಫಿನಿಶ್. ಬೇಳೆ ಸಾಂಬಾರು ಒಂಚೂರು ಪೆಂಡಿಂಗ್ ಐತೆ, ಅದು ಅಮ್ಮ ಮಾಡ್ತವ್ರೆ. ಫುಲ್ಲು ಕೆಲಸ ಅಂತ ಬ್ಯುಸಿ ಆಗ್ಬಿಟ್ಟವ್ರೆ. ಏನಿಲ್ಲ, ಎಲ್ಲ ಹಾಕೈತೆ ಅಷ್ಟೇ, ಉಪ್ಪು ಹಾಕಿಲ್ಲ. ಫಸ್ಟ್ ಕೆಲಸ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ರೆಸ್ಯೂಮ್ ಮಾಡೋಣ. ಸಾಕು, ಸ್ಟೋರೇಜ್ ಆಗಿಬಿಡುತ್ತೆ. ಬಾಯ್ ಬಾಯ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅದನ್ನು ಕರೆಕ್ಷನ್ ಮಾಡ್ಕೊತೀವಿ. ಸಣ್ಣ ನಮ್ಮ ವಿಡಿಯೋನ ಲಾಸ್ಟ್ವರೆಗೂ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ, ಅಡುಗೆ ಮಾಡಿಕೊಟ್ಟಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್.